Hi all, welcome back to my YouTube channel. ಆಲ್ಮೋಸ್ಟ್ 3 ಡೇಸ್ ಆಯಿತು ನಾನು ವ್ಲಾಗ್ನ ಮಾಡಿ. ಬಿಕಾಸ್ ಊರಿಂದ ಮೈಸೂರಿಂದ ಬಂದ ತಕ್ಷಣ ನನಗೆ ನನ್ನ ಪಾಪುಗೆ ಜ್ವರ, ಅದಾದಮೇಲೆ ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೆ ಜ್ವರ. ಸೊ ನನ್ನ ವಾಯ್ಸ್ ನನ್ನ ಥ್ರೋಟ್ ಎಲ್ಲ ಹಾಳಾಗ್ಬಿಟ್ಟಿತ್ತು. ಸೊ ಈ ಥರ ವಾಯ್ಸ್ ಇಟ್ಕೊಂಡು ನಾನು ವ್ಲಾಗ್ ಮಾಡಿದ್ರೆ ಚೆನ್ನಾಗಾಗಲ್ಲ ಅಂತ ಹೇಳಿ ನಾನು ವ್ಲಾಗ್ನ ಮಾಡಿರಲಿಲ್ಲ. ಇವತ್ತು ನೀವೆಲ್ಲರೂ ತಮ್ನೇಲ್ ಆಲ್ರೆಡಿ ನೋಡಿದ್ದೀರಾ ಏನು ತಮ್ನೇಲ್ ಅಂತ. ಸೊ ಅಲ್ಲಿ ಮೆಡಿಸಿನಲ್ ಪ್ಲಾಂಟ್ಗಳು ಬಂದಷ್ಟಿದ್ದಾವೆ. ಅವು ಯಾವ್ಯಾವ ಪ್ರಾಬ್ಲಮ್ಸ್ಗೆ, ಸ್ಕಿನ್ ಪ್ರಾಬ್ಲಮ್ಸ್ಗೆ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ನನ್ನ ವ್ಲಾಗ್ ಫುಲ್ ನಮ್ಮ ತೋಟ ಹೇಗಿದೆ ಅಂತ ತೋರಿಸೋದಾಗಿರುತ್ತೆ. ಇವಾಗ ನಾವು ಹೊರಟಿದ್ದೀವಿ. ನನ್ನ ಮಗಳು ಇವತ್ತು ಸ್ಕೂಲಿಗೆ ಕೂಡ ಹೋಗಿಲ್ಲ. ಇಲ್ಲಿ ನನ್ನ ಮಗ ಡ್ರೈವ್ ಬಂದು ನಮ್ಮ ಮನೆಯವ್ರು ಮಾಡ್ತಾಯಿದ್ದಾರೆ. ನಾವು ಇರೋ ಮನೆಯಿಂದ ನಮ್ಮ ತೋಟಕ್ಕೆ ಒಂದು 3-4 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ಸೊ ಅಲ್ಲಿ ಹೋಗಿ ಐಲ್ ಶೋ ಹೇಗಿದೆ ಅಂತ. ಗೈಸ್, ಇವಾಗ ನಾವು ನಮ್ಮ ತೋಟದ ಹತ್ರ ಬಂದ್ವಿ. ಸೊ ಇವಾಗ ವಿಡಿಯೋ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತುಂಬ ದೊಡ್ಡದಾಗಿದೆ. ಮೇ ಬಿ ವ್ಲಾಗ್ ಫುಲ್ಲಲ್ಲಿ ಕವರ್ ಮಾಡೋಕ್ಕಾದರೆ ಐ ವಿಲ್ ಕವರ್ ಇಟ್ ಆಫ್. ಗೈಸ್, ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಪಪಾಯ ಗಿಡಗಳು. ಇಲ್ಲಿ ಫ್ರೆಶ್ ಅಂದರೆ ವೆರಿ ಫ್ರೆಶ್ ಪಪಾಯಗಳು ಸಿಗುತ್ತೆ. ಪಪಾಯ ಗಿಡನ ನಮ್ಮ ತೋಟದಲ್ಲಿ ಫಸ್ಟ್ 2 ಎಂಟ್ರೆನ್ಸ್. ಸೊ ಈ ಎಂಟ್ರೆನ್ಸಲ್ಲಿ ನಾವು ಹಾಕಿರೋದು ಫಸ್ಟ್ ಪಪಾಯ ಮಧ್ಯ ಬಾಳೆ ಗಿಡ ಕೂಡ ಹಾಕ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಒಂದು 30-40 ಗಿಡಗಳು ನಮ್ಮ ಫುಲ್ ತೋಟದೊಳಗಡೆ ಇದೆ. ಇಲ್ಲಿದು ಸ್ಪೆಷಾಲಿಟಿ ಏನಂದರೆ, ನಮ್ಮದು ರೋಡ್ ಸೈಡ್ ಇರೋದ್ರಿಂದ ಇಲ್ಲಿ ಪಪಾಯನ ನಾವು ಹೇಗೆ ಬೆಳಿತೀವೋ ಹಾಗೆ ಮಾರ್ತೀವಿ ಕೂಡ. ಆ್ಯಂಡ್ ಇಲ್ಲಿ ಯಾರೇ ತೊಗೊಳಕ್ಕೆ ಬಂದರೂ ಡೈರೆಕ್ಟಾಗಿ ಗಿಡದ ಹತ್ರನೇ ಹೋಗಿ ಯಾವ ಗಿಡದಿಂದ ಬೇಕು ಅಂತ ಚೂಸ್ ಮಾಡಿ ತೊಗೋತಾರೆ ಈ ಫ್ರೂಟ್ನ. ಈ ಒಂದು ಜಾಗದಲ್ಲಿ, ಈ ಒಂದು ಸ್ಪೇಸಲ್ಲಿ ಒಂದು 2 ಸಾಲು, 2 ಲೈನ್ ಅಥವಾ 3 ಲೈನ್ ಅಷ್ಟು ಹೀರೆಕಾಯಿನ ಹಾಕಿದ್ದಾರೆ. ನೋಡಿ ಎಷ್ಟು ಫ್ರೆಶ್ ಹೀರೆಕಾಯಿ ಬಿಡುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ಹೀರೆಕಾಯಿ. ಈ ಥರ ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ನ ತಿನ್ನೋಕ್ಕೆ, ಅಲ್ಲಿ ಕಿತ್ತು ಅಲ್ಲೇ ಇದು ಮಾಡೋವಂಥ ವೆಜಿಟೇಬಲ್ಸ್ನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಏನೋ ಒಂಥರ ಇವಾಗ ಇಲ್ಲೊಂದು ಬೆಳೀತಾ ಇದೆ, ಹುಟ್ಟದಾಗ ಒಂದು ಬೆಳೀತಾ ಇದೆ, ತುಂಬ ಫ್ರೆಶ್ಶು. ಸೊ ನೋಡಿ, ಈ 3 ಸಾಲಲ್ಲಿ ಏನು ಹಾಕಿದ್ದಾರೆ ಅಂತಂದರೆ ಹೀರೆಕಾಯಿ ಹಾಕಿದ್ದಾರೆ. ಇಲ್ಲಿ ಹೀರೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಚೆಂದ ಬಂದಿದೆ. ಒಂದು 3 ಲೈನ್ಸ್ ಹೀರೆಕಾಯಿ ಆದಮೇಲೆ ಇಲ್ಲಿ ಒಂದು ಸಪೋಟ ಗಿಡ ಇದೆ. ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಈ ಸಪೋಟ, ಸೀರಿಯಸ್ ಆಗಿ ಒಂಥರ ಏನೋ ಫುಲ್ ಶುಗರಲ್ಲಿ ಅದನ್ನು ನೆನೆಸ್ಬಿಟ್ಟು ತಿನ್ನೋ ಥರ ಇರುತ್ತೆ. ಅಷ್ಟು ಸ್ವೀಟ್ ಆಗಿದೆ, ಅಷ್ಟು ಸ್ವೀಟ್ ಆಗಿದೆ ಈ ಸಪೋಟ ಗಿಡ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಕ್ರೆಡಿಟ್ಸ್ ಎಲ್ಲ ಹೋಗಬೇಕಾಗಿರೋದು ನಮ್ಮ ಮಾವನವ್ರಿಗೆ. ಯಾಕೆಂದರೆ ಅವರೇ 24/7 ತೋಟ ಅಂತ. ಈ ಟ್ರೀ ಬಂದು ಬಟರ್ ಫ್ರೂಟ್, ಓಕೆನಾ. ಇದು ಬಟರ್ ಫ್ರೂಟು ಟ್ರೀ ಇವಾಗ ಆಲ್ಮೋಸ್ಟ್ ಅಷ್ಟುದಾಗಿದೆ. ಆಯಿತು, ಇದನ್ನು ಹಾಕಿ ಒಂದು 5-6 ಇಯರ್ಸೇ ಆಗಕ್ಕೆ ಬಂತು. ಆ್ಯಕ್ಚುಲಿ ಆ ಬಟರ್ ಪ್ಲ್ಯಾಂಟ್ದು ಅಥವಾ ಬಟರ್ ಟ್ರೀದು ಸ್ಪೆಷಾಲಿಟಿ ಏನು ಅಂತ ಹೇಳ್ತೀನಿ. ನಮ್ಮ ಮಾವನವ್ರಿಗೆ ಇಲ್ಲಿ ಯಾರೋ ಹೋಗ್ತಾ 5-6 ಇಯರ್ಸ್ ಬ್ಯಾಕು ಒಂದು ಬಟರ್ ಫ್ರೂಟ್ನ ಕೊಟ್ಟಿದ್ರು. ಆ ಫ್ರೂಟಲ್ಲಿ ಬರುವಂಥ ಸೀಡ್ನ ನಾನು ಯೂಟ್ಯೂಬಲ್ಲಿ ನೋಡಿ ಅದನ್ನು ಹೇಗೆ ಗ್ರೋ ಮಾಡೋದು ಅಂತ ನೋಡಿ ನಾವು ಅದನ್ನು ಗ್ರೋ ಮಾಡಿ, ನಾನು ನಮ್ಮ ಮನೆಯವ್ರು ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಅಲ್ಲಿ ಹಾಕಿದ್ವಿ. ಸೊ ಇವಾಗ ಅದು ಎಷ್ಟು ದೊಡ್ಡ ಮರ ಆಗಿದೆ ಅಂತಂದರೆ ಇಟ್ಸ್ ಅಬೌಟ್ ಟು ಫ್ರೂಟ್. ಇವಾಗ ನಾನು ನಿಮಗೆ ಐ ಥಿಂಕ್ ಇಲ್ಲಿ ಅಡ್ಡ ಆಗುತ್ತೆ, ನಾನು ತೋರಿಸ್ತೀನಿ ನೆಕ್ಸ್ಟ್ ಟೈಮ್. ಅದನ್ನ ಸಿಂಗಲ್ ಪಿಕ್ ತೆಗೆದು ನಿಮಗೆ ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ನಾವು ಹೊರಡ್ತಾ ಇರೋದು ಹಾಗಲಕಾಯಿ. ಎಷ್ಟು ಚೆನ್ನಾಗಿ ಬೆಳೆದಿದೆ ಹಾಗಲಕಾಯಿ, ತುಂಬ ಚೆನ್ನಾಗಿ ಬೆಳೆದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಳೆದಿದೆ ಹಾಗಲಕಾಯಿ. ಹಾಗಲಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ. ಒಂದು 3-4 ಲೈನಷ್ಟು ಹಾಗಲಕಾಯಿ ಹಾಕಿದ್ದಾರೆ. ಯಾಕೆ ಅಂದರೆ ಡಯಾಬಿಟೀಸ್ ಇರೋರಿಗೆ ಹಾಗಲಕಾಯಿ ತುಂಬಾ ಹೆಲ್ಪ್ಫುಲ್. ಸೊ ಅದಕ್ಕೋಸ್ಕರ ಹಾಗಲಕಾಯಿಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಅದನ್ನು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಬಿಟ್ಟಿದೆ ಹಾಗಲಕಾಯಿ. ಇಷ್ಟು ಚೆನ್ನಾಗಿ ನೋಡೋಕ್ಕೇ ತುಂಬ ಖುಷಿ ಆಗ್ತಾಯಿತ್ತು. ತಿನ್ನಲ್ಲ ಅನ್ನೋರು ತಿನ್ನಬೇಕು ಅನ್ನೋಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಆ್ಯಂಡ್ ಮಧ್ಯ ಸೌತೆಕಾಯಿ ಕೂಡ ಹಾಕಿದ್ದಾರೆ. ಆ ಸೌತೆಕಾಯಿ ನೋಡಿ, ಅಲ್ಲಿ ಒಂದು ಯಾವುದೋ ಒಂದು ಬೆಳೆದಿದೆ, ಅದೊಂದು ತೋರಿಸ್ದೆ ನಿಮಗೆ. ಆ್ಯಂಡ್ ಮಧ್ಯ ಅಲ್ಲೊಂದು ಇಲ್ಲೊಂದು ಸೌತೆಕಾಯಿ ಹಾಕಿರೋದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಟೇಸ್ಟ್ ವೈಸ್ ಆಲ್ಸೋ ತುಂಬ ಟೇಸ್ಟಿಯಾಗಿದೆ.
ಹಸಿರಿರೋ ಕಡೆ ಹಾವು ಬರೋದು ಸಹಜ ಅಂತ ಹೇಳಿ ನಮ್ಮತ್ತೆ ಆ ನಾಗದಾಳಿ ಗಿಡನ ಹಾಕಿದ್ದಾರೆ. ಅದು ಮೆಡಿಸಿನಲ್ ಪ್ಲಾಂಟ್ ಕೂಡ ಹೌದು. ಕೆಮ್ಮಿಗೆ, ಶೀತಕ್ಕೆಲ್ಲ ತುಂಬಾ ಒಳ್ಳೆಯದು. ಗೈಸ್ ಇವಾಗ ಅದೆಲ್ಲ ವೆಜಿಟೇಬಲ್ಸು ಆಮೇಲೆ ಫ್ರೂಟ್ಸು ಎಲ್ಲ ಆ ಕಡೆ ಆದರೆ ಈ ಕೆಳಗಡೆ ಹೋಗ್ತಾ ನಮಗೆ ಸಿಗುತ್ತೆ ತೆಂಗಿನ ತೋಟ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ತೆಂಗಿನ ತೋಟ. ಇದ್ರ ಸ್ಪೆಷಾಲಿಟಿ ಏನು ಅಂತ ಅಂದರೆ ಮರ ತುಂಬ ದೊಡ್ಡದೇನು ಬೆಳೆದಿಲ್ಲ, ಚಿಕ್ಕ ಮರದಲ್ಲೇ ಬೇಗ ಫಲ ಕೊಟ್ಬಿಟ್ಟಿದೆ, ಕೆಳಗಡೆನೇ ಫಲ ಕೊಟ್ಬಿಟ್ಟಿದೆ. ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲೊಂದು ಅಡಿಕೆ ಮರ ಕೂಡ ಇದೆ, ಅದು ತುಂಬ ಚೆನ್ನಾಗಿ ಫಲ ಕೊಟ್ಟಿದೆ, ಅದನ್ನು ನಾನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಫಲ ಬಿಟ್ಟಿದೆ ಅಂದರೆ ಈ ಅಡಿಕೆ ಇಟ್ಸ್ ಲೈಕ್ ಆಸಮ್ ಅಂದ್ಕೊಳ್ಳಿ. ನೋಡಿ ಇಷ್ಟು ಚಿಕ್ಕ ಚಿಕ್ಕ ಮರದಲ್ಲೇ ಬೇಗ ಫಲ ಬಿಟ್ಬಿಡುತ್ತೆ. ಇದೇನು ತೀರಾ ದೊಡ್ಡದಾಗಿಲ್ಲ ಮರ, ಚಿಕ್ಕ ಮರಕ್ಕೇ ಬೇಗ ಫಲ ಬಿಟ್ಟಿದೆ. ಇಲ್ಲೆಲ್ಲ ಇತ್ತು ಆ್ಯಕ್ಚುಲಿ ತೆಂಗಿನ ಮರ, ಸ್ವಲ್ಪ ಏನೋ ಇದಾಗಿದೆ ಅಂತ ಹೇಳಿ ನಮ್ಮ ಮಾವ ತೆಗೆದುಬಿಟ್ಟಿದ್ದಾರೆ. ಪಪ್ಪಾಯ ಅಂತೂ ಫುಲ್ ತೋಟದಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ನಾವು ಪಪ್ಪಾಯನ. ಇಲ್ಲಿ ಬಾಳೆ ಗಿಡಗಳಿದ್ವು, ಈಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ, ಎಲ್ಲ ಒಣಗೋಗ್ಬಿಟ್ಟಿದೆ ಅಂತ ಹೇಳಿ ಕಮ್ಮಿ ಮಾಡಿದ್ದಾರೆ. ನೋಡಿ ಮರ ಏನು ಉದ್ದ ಬಂದು ನಮಗೆ ಫಲ ಕೊಟ್ಟಿಲ್ಲ, ಚಿಕ್ಕದ್ರಲ್ಲೇ ಫಲ ಬಿಡೋಕ್ಕೆ ಶುರು ಮಾಡಿದೆ. ತುಂಬ ಚೆನ್ನಾಗಿದೆ. ಇದು ಮಾವಿನ ಗಿಡ. ತುಂಬ ವರ್ಷಗಳಾದಮೇಲೆ ನಮ್ಮ ಮಾವ ಮಾವಿನ ಮರ ಅಂತ ಒಂದು ಹಾಕಿದ್ದಾರೆ. ಇದೆಲ್ಲ ಕಾಕಡ ಗಿಡಗಳು. ಕಾಕಡ ಗಿಡಗಳು ಒಂದು 100 ಗುಳಿ ಇದೆ. ಮಧ್ಯದಲ್ಲಿ ಕನಕಾಂಬರನೂ ಹಾಕಿದ್ದಾರೆ. ಈ ಕಾಕಡ ಗಿಡಗಳದ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ 20 ವರ್ಷ ಬರ್ತವೆ. ಒಂದು 5 ಫೀಟ್ ಅಷ್ಟು ಬರುತ್ತೆ ಅದು. 20 ವರ್ಷ ಅಂದರೆ ಎಷ್ಟು ಹೂ ಬಿಡ್ಬೋದು, ಜಸ್ಟ್ ಇಮ್ಯಾಜಿನ್. ಅದು 5 ಫೀಟ್ ಬಂದಾಗಂತೂ ಹೇಳೋಕ್ಕೆ ಆಗಲ್ಲ. ಇದನ್ನೆಲ್ಲ ಕೇರ್ ಮಾಡೋದೆಲ್ಲ ನಮ್ಮ ಅತ್ತೆನೇ. ಆ್ಯಂಡ್ ನಮ್ಮ ಮನೆಯಲ್ಲೂ ಒಂದು 2-3 ಹಸುಗಳಿದ್ದಾವೆ. ಇಲ್ಲಿಂದ ಮತ್ತಷ್ಟು ತೆಂಗಿನ ಮರಗಳನ್ನ ಮಧ್ಯದಲ್ಲಿ ಹಾಕಿದ್ದಾರೆ. ಮೇಲೆ ಅಷ್ಟು ಹಾಕೋಕ್ಕಾಗಿಲ್ಲ, ಕೆಳಗಡೆ ಮಾತ್ರ ಒಂದು ಹಾಕಿದ್ದಾರೆ. ಒಂದು 100 ತೆಂಗಿನ ಮರಗಳು ಇದ್ದಾವೆ. ತುಂಬ ಚೆನ್ನಾಗಿದ್ದಾವೆ, ಸ್ವೀಟಾಗಿದ್ದಾವೆ. ಆ ನೀರಂತೂ ತುಂಬ ಸ್ವೀಟಾಗಿದ್ದಾವೆ. ಈ ಮಧ್ಯದಲ್ಲೂ ಕೂಡ ಕೆಲವೊಂದೊಂದು ಗಿಡಗಳನ್ನ ಮತ್ತೆ ಹಾಕ್ಕೊಂಡಿದ್ದಾರೆ, ಹೂವಿನ ಗಿಡಗಳನ್ನ, ನೆರಳಲ್ಲಿ ಬೆಳೆಯುವಂಥ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಆಮೇಲೆ ಮಧ್ಯದಲ್ಲಿ ಒಂದು ದಾಳಿಂಬೆ ಗಿಡ ಬೇಕು ಅಂತ ಹೇಳಿ ದಾಳಿಂಬೆ ಗಿಡ ಕೂಡ ಹಾಕಿದ್ದಾರೆ. ಆ್ಯಂಡ್ ಇದ್ರದ್ದು ಮೋಟೋ ಏನು ಅಂತ ಅಂದರೆ ನಮ್ಮ ಮಾವನವ್ರದ್ದು, ನನ್ನ ತೋಟದಲ್ಲಿ ಪ್ರತಿಯೊಂದು ನನ್ನ ಮಕ್ಕಳು ನೋಡೋಕ್ಕೆ ಬಂದಾಗ ಅಥವಾ ಯಾರೇ ಬಂದರೂ ನೋಡೋಕ್ಕೆ ಎಲ್ಲ ಸಿಗಬೇಕು. ಇದು ಬಂದು ನಿಂಬೆಹಣ್ಣು ಗಿಡ ಎಲ್ಲ ಸಿಗಬೇಕು ಅನ್ನೋದು. ಗೈಸ್ ಕಷ್ಟ ಏನು ಗೊತ್ತಾ, ಈ ಹೊಲದೊಳಗಡೆ ನಡೆಯೋದಿದೆಯಲ್ಲ ಅದು ಭಾರಿ ಕಷ್ಟ ಅನ್ಕೊಳ್ಳಿ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡಿ. ಆಮೇಲೆ ರೋಡಲ್ಲಿ ಹೆಂಗೋ ನಡ್ಕೊಂಡು ಹೋಗ್ಬಿಡ್ಬೋದು. ಈ ಹೊಲದಲ್ಲಿ ಕಾಲು ಡಿಂಗ್ ಡೈಂಗ್ ಡಿಂಗ್ ಡಿಂಗ್ ಅಂತ ಹೋಗ್ತಾನೆ ಇದೆ. ಇದು ನಲ್ಲಿಕಾಯಿ ಮರ. ನಲ್ಲಿಕಾಯಿ ಮರ ಬಂದು ಒಂದು 3-4 ಇದ್ದಾವೆ. ಬಟ್ ನನಗೆ ಇದು ಉದ್ದ ಇರೋದ್ರಿಂದ ಇದೊಂದೇ ನನಗೆ ಕಾಣಿಸಿದ್ದು, ಸೊ ಅದಕ್ಕೆ ನಾನು ತೋರಿಸ್ದೆ. ಅದಾದಮೇಲೆ ಕಾಕಡ ಗಿಡ ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಡೌನ್ ಆದರೆ ಈ ಜಾಗದಲ್ಲಿ ಬೀನ್ಸ್ ಮತ್ತು ಅವರೆಕಾಯಿ ಗಿಡಗಳನ್ನ ಹಾಕಿದ್ದಾರೆ. ಬೀನ್ಸ್ ಕೂಡ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಟ್ ನಾನು ಲಾಸ್ಟಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ಇದೆಲ್ಲ ಲಾಸ್ಟಲ್ಲಿ ಬಿಡ್ತಾ ಇರೋ ಕಾಯಿಗಳು. ಅವರೆಕಾಯಿನೂ ಅಷ್ಟೇ, ಬೀನ್ಸ್ ಕಂಪೇರ್ ಮಾಡಿದ್ರೆ ಅವರೆಕಾಯಿನ ತುಂಬ ಜಾಸ್ತಿ ಹಾಕಿದ್ದಾರೆ. ಅವರೆಕಾಯಿನ ಜಾಸ್ತಿ ಹಾಕೋ ರೀಸನ್ ಯಾವಾಗಲೂ ನಮ್ಮ ಅತ್ತೆದು ಏನು ಅಂತ ಅಂದರೆ, ನಾವು ತಿನ್ನೋದಲ್ಲದೆ ಯಾರಾದರೂ ನೋಡೋಕೆ ಬಂದವ್ರಿಗೆ ಇಲ್ಲ ಅಕ್ಕಪಕ್ಕದ ಮನೆಯವ್ರಿಗೆ ಹಂಚೋದು ಜಾಸ್ತಿ. ಬಿಕಾಸ್ ಬೆಳೆದಿರೋದನ್ನ ಹಂಚಿ ತಿನ್ನೋದ್ರಲ್ಲಿ ಏನೋ ಒಂದು ಖುಷಿ ಇರುತ್ತಂತೆ. ಸೊ ಅದಕ್ಕೆ ಅವರೆಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ. ಆ್ಯಂಡ್ ಇವಾಗ ಅದು ಸ್ವಲ್ಪ ರೇಟ್ ಕೂಡ ಇದೆ. ತೆಂಗಿನಕಾಯಿಗಳೆಲ್ಲ ಬಂದು ಸ್ವಲ್ಪ ಕಾಯಿಗಳನ್ನ ಇವಾಗ ಕಿತ್ತಿರೋದ್ರಿಂದ ಅಷ್ಟಾಗಿ ಕಾಯಿ ಕಾಣಿಸ್ತಾ ಇಲ್ಲ. ಇಲ್ಲಾಂದರೆ ಮರನೇ ಬಾಗುವಷ್ಟು ತೆಂಗಿನಕಾಯಿ ಬಿಡತ್ತೆ. ಆಮೇಲೆ ಎಳ್ನೀರು ಅಷ್ಟೇ ತುಂಬಾ ಸ್ವೀಟಾಗಿರುತ್ತೆ. ಅಷ್ಟು ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದಾದಮೇಲೆ ಒಂದು ಸ್ಟೆಪ್ ಡೌನ್ ಆದ ತಕ್ಷಣ ಇಲ್ಲಿ ಬದನೆ ಗಿಡಗಳು ಹಾಕಿದ್ದಾರೆ. ಅದರಲ್ಲಿ ಉದ್ದ ಬದನೆಕಾಯಿನೂ ಹಾಕಿದ್ದಾರೆ, ಗುಂಡು ಬದನೆಕಾಯಿನೂ ಹಾಕಿದ್ದಾರೆ. ಬಟ್ ಫಾರ್ಚುನೇಟ್ಲಿ ನಮ್ಮ ಮನೆಯಲ್ಲಿ ಯಾರೂ ಬದನೆಕಾಯಿನ ಇಷ್ಟಪಡಲ್ಲ, ಎಲ್ಲ ತೆಗೆದು ಪಕ್ಕಕ್ಕೆ ಇಡ್ತಾರೆ. ಪಾಪ ನನ್ನ ಮಗಳು ಎಲ್ಲ ಕಿತ್ಬಿಟ್ಟು ಬೇರೆ ತೋರಿಸ್ತಾ ಇದ್ಲು, ವಿಡಿಯೋ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಅಷ್ಟು ಚೆನ್ನಾಗಿ ಕಾಯಿಗಳು ಬಿಟ್ಟಿದ್ದಾವೆ, ನೋಡೋಕೆ ತುಂಬ ಖುಷಿ ಆಗುತ್ತೆ. ಗುಂಡು ಬದನೆಕಾಯಿನೂ ಅಷ್ಟೇ, ಆ ಕಲರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಧ್ಯದಲ್ಲೆಲ್ಲ ಬಿಟ್ಟಿದೆ. ಒಂದೊಂದು ಗಿಡದಲ್ಲಿ ಇಲ್ಲ ಅಂದರೂ ಒಂದು 5-6 ಕಾಯಿಗಳಂತೂ ಚೆನ್ನಾಗಿ ಬಿಟ್ಟಿದೆ. ಅದು ದಪ್ಪ ದಪ್ಪ ಕಾಯಿಗಳನ್ನೇ ಬಿಟ್ಟಿದೆ. ನಾವು ಅಲ್ಲೇ ಕಿತ್ತು ಅಲ್ಲೇ ಮಾರೋದ್ರಿಂದ ತೊಗೊಳ್ಳೋರ್ಗು ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಅನಿಸ್ತಾ ಇದೆ. ಆಮೇಲೆ ಹಸಿಮೆಣಸಿನ್ಕಾಯಿ ಅಂತೂ ಹೇಳೋದೇ ಬೇಡ, ಬೆರಳಿಗಿಂತನೂ ಉದ್ದ ಇದೆ ಹಸಿಮೆಣಸಿನ್ಕಾಯಿ. ಮತ್ತು ತುಂಬ ಖಾರನೂ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಿಟ್ಟಿದೆ. ಒಂದೊಂದು ಗಿಡದಲ್ಲಿ ಅಷ್ಟು ತುಂಬವಾಗಿ ಬಿಟ್ಟಿದೆ ಮೆಣಸಿನ್ಕಾಯಿ. ಚೆನ್ನಾಗಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಷ್ಟು ಜಾಗ ಪೂರ್ತಿ ಒಂದು 5-6 ಸಾಲುಗಳೇ ಹಾಕ್ಬಿಟ್ಟಿದ್ದಾರೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಹೋಗುತ್ತೆ ಅಂತ.
ನೆಕ್ಸ್ಟ್ ಟೊಮ್ಯಾಟೊ. ನಾನು ಲಾಸ್ಟಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ಅಷ್ಟಾಗಿ ನಿಮಗೆ ಟೊಮ್ಯಾಟೊ ಕಾಣಿಸ್ತಾ ಇಲ್ಲ. ಇಲ್ಲಾಂದರೆ ಒಂದು 15-20 ಸಾಲಲ್ಲಿ ಫುಲ್ ಟೊಮ್ಯಾಟೊ ಗಿಡಗಳೇ ಬಗ್ಗೋಗುವಷ್ಟು ಟೊಮ್ಯಾಟೊಗಳು ಬಿಟ್ಟಿದ್ವು. ಬಟ್ ರೇಟ್ ಅಷ್ಟಾಗಿಲ್ಲ. ಬಟ್ ಇಟ್ಸ್ ಓಕೆ. ನಾವು ಮನೆಗೆ ಯೂಸ್ ಆಗುತ್ತೆ. ಆಮೇಲೆ ಊರಲ್ಲಿ ಎಲ್ಲರಿಗೂ ಕೊಡೋದ್ರಿಂದ ನೋ ಪ್ರಾಬ್ಲಮ್. ವೇಸ್ಟ್ ಆದರೂ ನಮಗೇನು ಬೇಜಾರಾಗಲ್ಲ. ಬೆಂಡೆಕಾಯಿ ಕೂಡ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಬೆಳೆದಿದ್ದಾರೆ. ಎಷ್ಟು ನೀಟಾಗಿ ಬೆಳೆದಿದ್ದಾರೆ ಅಂದರೆ ಆ ಲೈನ್ ಫಾರ್ಮ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಫುಲ್ ಡಿಸಿಪ್ಲೀನ್ಡಾಗಿ ಕಾಣ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಬೆಂಡೆಕಾಯಿನೂ ಕೂಡ ಅಷ್ಟೇ ನೀಟಾಗಿ ಅಷ್ಟೇ ಕ್ಲೀನಾಗಿ ಬೆಳೆದಿದ್ದಾರೆ. ಇನ್ನು ಹಲಸಿನ ಹಣ್ಣು ನಮ್ಮ ಮಾವ ಫ್ರೂಟ್ ಇರಲೇಬೇಕಿದು ನಮ್ಮ ತೋಟದಲ್ಲಿ ಅಂತ ಹೇಳಿ ಹಾಕಿರುವಂಥ ಗಿಡ ಇದು. ಇದು ಸುತ್ತಮುತ್ತ ಎಲ್ಲ ಹೂವಿನ ಗಿಡಗಳಿದ್ದಾವೆ. ಬಟ್ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಈ ಗಿಡ ಬಂದು ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಬಟ್ ಇದ್ರ ಯೂಸ್ ಬಂದು ಈ ಗಿಡದ ಹಾಲಲ್ಲಿ ಪತ್ಮಂಡೆ ಆಗಿರುತ್ತಲ್ವ, ಆ ಜಾಗಕ್ಕೆ ಇದನ್ನು ಹಚ್ಚಿದ್ರೆ ಅಲ್ಲಿ ಹೇರ್ ಗ್ರೋ ಆಗುತ್ತೆ. ಅಷ್ಟು ಸ್ಪೆಷಾಲಿಟಿ ಇದೆ ಈ ಗಿಡದಲ್ಲಿ. ಬಟ್ ಅದ್ರ ನೇಮ್ ನಂಗೆ ಗೊತ್ತಿಲ್ಲ. ಇದು ಸೀಬೆ ಹಣ್ಣಿನ ಮರ. ಸೀಬೆ ಹಣ್ಣಲ್ಲಿ 3-4 ಥರ ಇದೆ ನಮ್ಮ ತೋಟದಲ್ಲಿ. ಬಿಳಿ ಹಣ್ಣಿದೆ, ಕೆಂಪು ಹಣ್ಣಿದೆ. ಸೊ ಇದು ಬಂದು ಕೆಂಪು ಹಣ್ಣು. ತುಂಬ ಅಂದರೆ ತುಂಬ ಸೀಡ್ಸ್ ಸ್ವಲ್ಪ ಕಮ್ಮಿ, ತುಂಬ ಚೆನ್ನಾಗಿ ಹಣ್ಣು ಕೊಡುತ್ತೆ. ಇದು ಒಂದು ಮೆಂಬರ್ ನಮ್ಮ ಮನೇಲಿ ಆ್ಯಡ್ ಆನ್ ಆಗಿರೋದು. ಇದು ಒಂದು ಪುಟ್ಟ ಮೆಂಬರ್ ನಮ್ಮ ಮನೆಯಲ್ಲಿ ಆ್ಯಡ್ ಆಗಿರೋದು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಐ ಹೋಪ್ ನಿಮಗೆ ತುಂಬ ಖುಷಿಯಾಗಿದೆ ಅಂತ ಆ್ಯಂಡ್ ತುಂಬ ಯೂಸ್ಫುಲ್ ಕೂಡ ಆಗಿದೆ ಅಂತ. ಥ್ಯಾಂಕ್ ಯು. ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್.